ಸ್ಥಾಪನೆ, ಅದರ ಹಕ್ಕುಗಳು, ಅದರ ಕರ್ತವ್ಯಗಳು, ಗ್ರಾಮ ಸ್ವರಾಜ್ಯದ ಕಲ್ಪನೆ ಅಡಿಯಲ್ಲಿ ಬಂದಿರುವಂತಹ ವಿಚಾರಗಳು, ಅದರಲ್ಲಿ ನಿಜವಾಗ್ಲೂ ಕೂಡ ನಾವು ಯಾರು 73ನೇ ತಿದ್ದುಪಡಿ ಸಂಪೂರ್ಣವಾಗಿ ಫಾಲೋ ಮಾಡೋದಿಲ್ಲ. ಉದಾಹರಣೆಗೆ ಗ್ರಾಮಸ್ಥರಿಗೆ ಮನೆ ಕೊಡುವಂತ ಅಧಿಕಾರ ಗ್ರಾಮ ಪಂಚಾಯತಿಗೆ ಇದೆ. ಸರ್ಕಾರ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ ಅದರಲ್ಲಿ. ಆದ್ರೆ ಈಗಲೂ ಕೂಡ ಸರ್ಕಾರ ಹಸ್ತಕ್ಷೇಪ ಮಾಡ್ತೀವಿ. ಶಾಸಕರ ಸಮಿತಿ ಬೇಕು, ನಾವು ನಿರ್ಣಯ ಮಾಡ್ತೀವಿ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅದೇ ರೀತಿ ಈ ಗ್ರಾಮ ಅಸ್ತಿತ್ವವಾಗಿರುವಂತಹ ಗ್ರಾಮ ಪಂಚಾಯಿತಿಯನ್ನ ಅದರ ಆಕಾರಗಳನ್ನ ಬದಲಾವಣೆ ಮಾಡಬೇಕಾದ್ರೆ, ಡಿಲಿಮಿಟೇಷನ್ ಮಾಡಬೇಕಾದ್ರೆ ಡಿಲಿಮಿಟೇಷನ್ ಕಮಿಷನ್ ಅನ್ನ ಮಾಡಿ ಆಮೇಲೆ ಮಾಡಬೇಕು. ಸುಮ್ಮನೆ ಸರ್ಕಾರದ ಆಜ್ಞೆ ಮಾಡಿಸಿದ್ರಾಗ ಗ್ರಾಮ ಪಂಚಾಯಿತಿಯ ಸ್ವರೂಪವನ್ನ ಸ್ವಲ್ಪ ಬದಲಾವಣೆ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಡಿಲಿಮಿಟೇಷನ್ ಕಮಿಷನ್. ಹಿಂಗಿರುವಾಗ ಸಂಪೂರ್ಣ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೋ ಅಥವಾ ಪುರಸಭೆಗೋ ನಾವು ಸೇರಿಸ್ಕೊಳ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಅನ್ಲೆಸ್ ಅಂಟಿಲ್ ನೀವೆಲ್ಲರೂ ಸೇರಿ ಗ್ರಾಮ ಸಭೆಯಲ್ಲಿ ಸರ್ವಾನುಮತವಾಗಿ ಒಪ್ಪಿಗೆ ಕೊಟ್ಟು ಅದೆಲ್ಲ ರೆಕಾರ್ಡ್ ಆಗಿ ಅದು ಗ್ರಾಮ ಪಂಚಾಯಿತಿಗೆ ಬಂದು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ಮುಂದಿನ ಪರಿಕ್ರಮವನ್ನು ಮಾಡಬೇಕು. ಆದರೆ ಇಲ್ಲಿ ನೋಡಿದಾಗ ಇದ್ಯಾವುದೂ ಆಗಿಲ್ಲ. ಇದ್ಯಾವುದೂ ಆಗ್ದೇ ಮಾಡ್ತಾ ಇರುವಂತಹದ್ದು ಶುದ್ಧ ಸಂವಿಧಾನದ ವಿರುದ್ಧ ಮತ್ತು ಕಾನೂನಿನ ವಿರುದ್ಧ. ಒಂದು ಸರ್ಕಾರವಾಗಿ ಸಂವಿಧಾನ